ಅಲ್ಸರ್ ಅಥವಾ ಅಸಿಡಿಟಿ ಲೈಕ್ ಅದ್ರ ಯಾಕಂದರೆ ಆಫ್ಟರ್ ಗ್ಯಾಸ್ಟ್ರಿಕ್ ಒಂದು ಅಲ್ಸರ್ ಅಸಿಡಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ಗೂ ಕೂಡ ನಿಮ್ಮಲ್ಲಿ ಲೈಕ್ ಯಾವುದಾದ್ರೂ ಒಂದು ಟಾನಿಕ್ ತಗೊಳ್ಳೋದ್ರಿಂದ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕ್ಯೂರ್ ಆಗುತ್ತೆ ಅನ್ನೋ ಥರ ಏನಾದರೂ ಯಾವ್ದಾದ್ರು ಪ್ರಾಡಕ್ಟ್? ಈಗ ಅನ್ಟ್ರೀಟೆಡ್ ಗ್ಯಾಸ್ಟ್ರೈಟಿಸ್ ಅದನ್ನು ಹಾಗೆ ಬಿಡೋದ್ರಿಂದ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಅದನ್ನು ಟ್ರೀಟ್ ಮಾಡದೆ ಹಾಗೆ ಬಿಡೋದ್ರಿಂದ ಹೈಪರ್ ಅಸಿಡಿಟಿ, ಆ್ಯಸಿಡ್ ಸೆಕ್ರೇಷನ್ ಜಾಸ್ತಿ ಆಗೋದು. ಸೊ ನಾನು ಮುಂಚೆ ಹೇಳಿದ ಕಂಡೀಷನ್ಗಳೆಲ್ಲನೂ ಏನು ಮಾಡೋದು, ಆ್ಯಸಿಡಿಟಿನ ಜಾಸ್ತಿ ಮಾಡುತ್ತೆ ಹೈಪರ್ ಅಸಿಡಿಟಿ. ಅದರಿಂದ ಅಲ್ಸರ್ ಫಾರ್ಮೇಷನ್ ಆಗೋದು, ಚುಚ್ಚಿದ ಥರ ನೋವು, ಬ್ರೀದಿಂಗಿಗೆ ತೊಂದರೆ ಆಗೋದು, ಈ ರೀತಿ ಎಲ್ಲ ಕಂಡೀಷನ್ಸ್ ಬರುತ್ತೆ ಅಲ್ಸರಲ್ಲಿ. ಸೊ ಅದರಲ್ಲಿ ನಮ್ಮ ಹತ್ರ ಸೆಟ್ ಆಫ್ ಕಾಂಬಿನೇಷನ್ಸ್ ಇದೆ. ಸ್ಟಮಕ್ ಕೇರ್ ಅಂತ. ಸೊ ಇದು ಮೇನ್ ಬಂದು ಮೋಷನ್ಸ್ನ ಕ್ಲಿಯರ್ ಮಾಡುತ್ತೆ ಮತ್ತು ಬ್ಲೋಟಿಂಗ್ನ ಕಮ್ಮಿ ಮಾಡುತ್ತೆ. ಇದ್ರ ಜೊತೆ ಕಾಂಬಿನೇಷನಲ್ಲಿ ನಾವು ಗ್ಯಾಸ್ಟ್ರೋ QR+ ಅಂತ ಇದನ್ನು ಕೊಡ್ತೀವಿ. ಇದು ಹೈಪರ್ ಅಸಿಡಿಟಿ ಮತ್ತು ಅಸಿಡಿಟಿ, ಅಲ್ಸರ್ ಈ ಥರ ಕಂಡೀಷನಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನು ಮಾಡುತ್ತೆ, ಆ ಹೈಪರ್ ಅಸಿಡಿಟಿನ ಕಮ್ಮಿ ಮಾಡೋಕ್ಕೆ ಮತ್ತು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಸ್ಟಮಕ್ ಅದು ಮ್ಯೂಕಸ್ಗೆ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಅದರಿಂದ ಅಸಿಡಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅಲ್ಸರಲ್ಲಿ ಬರೋ ಆ ಥರ ಪರ್ಟಿಕ್ಯುಲರ್ ಪೇಯ್ನ್, ಚುಚ್ಚಿದ ಥರ ಮತ್ತು ಬ್ರೀದಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್, ಅದೆಲ್ಲ ಇದರಲ್ಲಿ ಕಂಡೀಷನಲ್ಲಿ ಕಮ್ಮಿ ಆಗುತ್ತೆ. ಇನ್ನು ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಯಾವ ಏಜ್ನವರು ತಗೋಬೋದು? ಅಂದರೆ ಇವಾಗ ಅದಕ್ಕೂ ಏನಾದರೂ ಏಜ್ ಬ್ಯಾರಿಯರ್ ಅಂತ ಇದೆಯಾ, ಅಥವಾ ಎಲ್ಲ ವಯಸ್ಸಿನವರು ಕೂಡ ಕನ್ಸ್ಯೂಮ್ ಮಾಡ್ಬೋದಾ? ಎಬೋ 7 years ಆಫ್ ಏಜು ಎಲ್ಲರೂ ತೊಗೋಬೋದು. ಈ ಸ್ಟಮಕ್ ಕೇರ್ ಅಂತ ನಾನು ಹೇಳಿದ ಪ್ರಾಡಕ್ಟು ಪ್ರಿವೆನ್ಷನ್ಗೋಸ್ಕರನೂ ತೊಗೋಬೋದು. ಅಂದರೆ ಪೇರೆಂಟ್ಸಲ್ಲಿ ಹೆರಿಡಿಟಿಯಲ್ಲಿ ಹೈಪರ್ಟೆನ್ಷನ್, ಡಯಾಬಿಟೀಸ್, ಹೈಪೋಥೈರಾಯ್ಡಿಸಮ್ ಕೇಸಸ್ ಏನೇ ನಾವು ಕ್ಯಾರಿ ಮಾಡ್ತೀವಿ ಆ ಜೀನ್ಸ್ನ. ಸೊ ಸ್ಟಮಕ್ ಕೇರ್ ಅಂದರೆ ಡಿಟಾಕ್ಸಿಫೈ, ಎವ್ರಿ ಡೇ ಡಿಟಾಕ್ಸಿಫೈ ಮಾಡೋದ್ರಿಂದ ಆ ಥರ ಡಿಸೀಸ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಈ ಥರ ಪ್ರಾಡಕ್ಟ್ ಎಲ್ಲನೂ ಯಾವ ಇದು ಅಡ್ವೈಸು ಬೇಡ, ತೊಗೋಬೋದು ಎವ್ರಿ ಡೇ. ನಾವು ಹೆಲ್ತ್ ಮೇಂಟೈನ್ ಮಾಡೋದಕ್ಕೋಸ್ಕರ ತೊಗೋಬೋದು.